ವೀಕ್ಷಕರೇ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀದುರ್ಗಾ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಒಂದೇ ದೊಡ್ಡ ಹಾಟ್ ಟಾಪಿಕ್, ಅದೇ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್. ಇವತ್ತು ಸಚಿವರ ಲಿಸ್ಟ್ ರಿಲೀಸ್ ಆಗುತ್ತೆ, ನಾಳೆ ಶಪಥ ಸ್ವೀಕಾರ ಇರುತ್ತೆ ಅಂತ ಕಾಯ್ತಿದ್ದ ನಾಯಕರಿಗೆ ಸದ್ಯಕ್ಕೆ ಬಿಗ್ ಶಾಕ್ ಸಿಕ್ಕಿದೆ. ದೆಹಲಿಗೆ ಹೋದ ರಾಜ್ಯ ನಾಯಕರು ಖಾಲಿ ಕೈಯಲ್ಲಿ ವಾಪಸ್ ಬರಬೇಕಾಯಿತು. ಆದ್ರೆ ಈ ಜಿರಳೆ ಸದ್ದು ಕಡಿಮೆ ಆದ್ರೆ, ಅಂದ್ರೆ ದೆಹಲಿಯ ಹೈಡ್ರಾಮಾ ಕಂಪ್ಲೀಟ್ ಶಮನವಾದ್ರೆ ಜುಲೈ 27 ಅಥವಾ 29ಕ್ಕೆ ಹೊಸ ಮಂತ್ರಿಗಳು ಓತ್ ತಗೊಳ್ಳುವ ಸಾಧ್ಯತೆವೆ. ಅಷ್ಟಕ್ಕೂ ದೆಹಲಿಯಲ್ಲಿ ಏನಾಯ್ತು, ಯಾರೆಲ್ಲ ಮಂತ್ರಿ ಆಗ್ತಾರೆ, ಯಾರಿಗೆ ಡಿಸಿಎಂ ಪಟ್ಟ ಸಿಗುತ್ತೆ, ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡೋಣ. ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಆದ್ರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಿಜ ಹೇಳ್ಬೇಕಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಪ್ರೆಸಿಡೆಂಟ್ ಬಿಕೆ ಹರಿಪ್ರಸಾದ್ ಅವರು ದೆಹಲಿಯ ಎಐಸಿಸಿ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್ ಮನೆಯಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಮಾಡಬೇಕಿತ್ತು. ಬಟ್ ಅದೇ ಟೈಮಿಂಗ್ಸ್ಗೆ ನೀಟ್ ಅಕ್ರಮದ ವಿರುದ್ಧ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪಿಎಂ ಮೋದಿ ಮನೆ ಮುಂದೆ ದೊಡ್ಡ ಪ್ರೊಟೆಸ್ಟ್ ನಡೆಯಿತು. ರಾಹುಲ್ ಗಾಂಧಿ ಸೇರಿದಂತೆ ದೊಡ್ಡ ದೊಡ್ಡ ಲೀಡರ್ಸ್ನ ಪೊಲೀಸರು ಡಿಟೇನ್ ಮಾಡಿದ್ರು. ತಡರಾತ್ರಿಯವರೆಗೂ ರಾಹುಲ್ ಗಾಂಧಿ ಕಸ್ಟಡಿಯಲ್ಲೇ ಇದ್ದಿದ್ರಿಂದ ಸಚಿವರ ಲಿಸ್ಟ್ ಚರ್ಚೆ ಸೈಡ್ ಲೈನ್ ಆಯಿತು. ಹೀಗಾಗಿ ಕರ್ನಾಟಕದ ಲೀಡರ್ಸ್ ವಾಪಸ್ ಬೆಂಗಳೂರಿಗೆ ಬರಬೇಕಾಯಿತು. ಆದ್ರೆ ಕತೆ ಇಲ್ಲಿಗೆ ಮುಗಿದಿಲ್ಲ. ಹೈಕಮಾಂಡ್ ನಿಂದ ಶನಿವಾರ ಹೊತ್ತಿಗೆ ಮತ್ತೆ ದೆಹಲಿಗೆ ಬುಲಾವ್ ಬರುವ ಚಾನ್ಸಸ್ ಇದೆ. ಈ ತ್ರಿಮೂರ್ತಿಗಳು ಶನಿವಾರ ನೈಟ್ ದೆಹಲಿಗೆ ಹೋಗಿ ಸಂಡೇ ಹೈಕಮಾಂಡ್ ಜೊತೆ ಕೂತು ಫೈನಲ್ ಲಿಸ್ಟ್ ಗೆ ಗ್ರೀನ್ ಸಿಗ್ನಲ್ ತಗೊಳ್ಳುವ ಪ್ಲಾನ್ ನಲ್ಲಿದ್ದಾರೆ. ಎಲ್ಲ ಅಂದುಕೊಂಡಂತೆ ನಡೆದ್ರೆ ಸೋಮವಾರ ಅಂದ್ರೆ ಜುಲೈ 27 ಅಥವಾ ಬುಧವಾರ ಜುಲೈ 29ರಂದು ಸುಮಾರು 18 ಹೊಸ ಮಂತ್ರಿಗಳು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಉಳಿದ 2 ಪೋಸ್ಟ್ಗಳನ್ನ ಸದ್ಯಕ್ಕೆ ಖಾಲಿ ಇಟ್ಟುಕೊಳ್ಳುವ ಐಡಿಯಾದಲ್ಲಿದೆ ರಾಜ್ಯ ನಾಯಕತ್ವ. ಹೆಚ್ಚಿನ ಹೆಸರುಗಳು ಆಲ್ರೆಡಿ ಫೈನಲ್ ಆಗಿವೆ. ಬಟ್ ಕೆಲವು ಜಿಲ್ಲೆ ಮತ್ತು ಕಾಸ್ಟ್ ಬ್ಯಾಲೆನ್ಸ್ ಮಾಡುವ ವಿಷಯದಲ್ಲಿ ಸಣ್ಣ ಮಟ್ಟದ ಫೈಟ್ ನಡೀತಿದೆ. ವಿಜಯಪುರ ಸಸ್ಪೆನ್ಸ್. ಇಲ್ಲಿ ಅಪ್ಪಾಜಿ ನಾಡಗೌಡ ಮತ್ತು ಯಶವಂತರಾಯಗೌಡ ಪಾಟೀಲ್ ಇಬ್ಬರು ಮಂತ್ರಿ ಹುದ್ದೆಗೆ ಎಲಿಜಿಬಲ್ ಇದ್ದಾರೆ. ಇಬ್ಬರ ಪರವಾಗಿಯೂ ಒಬ್ಬೊಬ್ಬ ದೊಡ್ಡ ನಾಯಕರು ಪಟ್ಟು ಹಿಡಿದಿದ್ದಾರೆ. ಎಸ್ಸಿ ಬಲಗೈ ಕೋಟ. ಈ ಕೋಟಾದಲ್ಲಿ ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪ ಅವರಿಗೆ ಮಂತ್ರಿಗಿರಿ ಮುಂದುವರಿಸಬೇಕು ಅಂತ ಒಬ್ಬರು ಪ್ರಭಾವಿ ನಾಯಕರು ಹೇಳ್ತಿದ್ರೆ, ಹೈಕಮಾಂಡ್ ಒಲವು ಮಾತ್ರ ಆನೇಕಲ್ ಶಿವಣ್ಣ ಮತ್ತೆ ಪಿ.ಎ. ನರೇಂದ್ರ ಸ್ವಾಮಿ ಕಡೆಗಿದೆ. ರಾಯಚೂರು ರಾಧಾಂತ. ರಾಯಚೂರಿನ ಎಂಎಲ್ಸಿ ಬೋಸರಾಜು ಅವರನ್ನ ಸಚಿವರಾಗಿ ಕಂಟಿನ್ಯೂ ಮಾಡಬೇಕು ಅನ್ನೋದು ಒಬ್ಬರ ಆಸೆ. ಬಟ್ ಹೈಕಮಾಂಡ್ನ ಉನ್ನತ ನಾಯಕರು ಮತ್ತು ರಾಯಚೂರಿನ ಲೋಕಲ್ ಎಂಎಲ್ಎಗಳು ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಬಾರಿಯ ಸಂಪುಟದಲ್ಲಿ 10 ಜನ ಹೊಸಬರಿಗೆ ಹಾಗೂ 10 ಜನ ಹಿರಿಯರಿಗೆ ಈಕ್ವಲ್ ಚಾನ್ಸ್ ಸಿಗುವ ಸಾಧ್ಯತೆ ಇದೆ. ಕಾಸ್ಟ್ ವೈಸ್ ನೋಡೋದಾದ್ರೆ ಮುಸ್ಲಿಂ ಕೋಟಾದಲ್ಲಿ 3 ಸ್ಥಾನಗಳು ರಿಜ್ವಾನ್ ಅರ್ಷದ್, ಜಮೀರ್ ಅಹಮದ್ ಖಾನ್, ತನ್ವೀರ್ ಸೇಠ್, ಸಲೀಂ ಅಹಮದ್ ಮತ್ತು ಖಡೀಜ್ ಫಾತಿಮಾ ರೇಸ್ನಲ್ಲಿದ್ದಾರೆ. ಲಿಂಗಾಯತ ಕೋಟ 3 ಸ್ಥಾನಗಳು ಅಶೋಕ್ ಪಟ್ಟಣ, ಲಕ್ಷ್ಮಣ ಸವದಿ, ಬಸವರಾಜ್ ರಾಯರೆಡ್ಡಿ, ವಿಜಯಾನಂದ ಕಾಶಪ್ಪನವರ್, ಹಂಪನಗೌಡ ಬಾಡ್ದಲಿ ಹೆಸರು ಮುಂಚೂಣಿಯಲ್ಲಿದೆ. ಒಕ್ಕಲಿಗ ಕೋಟ 3 ಸ್ಥಾನಗಳಿವೆ. ಶರತ್ ಬಚ್ಚೇಗೌಡ, ಮಾಗಡಿ ಬಾಲಕೃಷ್ಣ, ಗುಬ್ಬಿ ಶ್ರೀನಿವಾಸ್, ಕೆಎಂ ಶಿವಲಿಂಗೇಗೌಡ, ಚೆಲುವರಾಯ ಸ್ವಾಮಿ ಹಾಗೂ ಪ್ರಿಯಾ ಕೃಷ್ಣ ಅವರ ಹೆಸರುಗಳು ಚರ್ಚೆಯಲ್ಲಿವೆ. ಮಹಿಳಾ ಕೋಟ 2-3 ಸ್ಥಾನಗಳಿವೆ. ಎಂಎಲ್ಸಿ ಆರತಿ ಕೃಷ್ಣ, ಲಕ್ಷ್ಮಿ ಹೆಬ್ಬಾಳ್ಕರ್, ಉಮಾಶ್ರೀ ಮತ್ತು ನಯನ ಮೋಟಮ್ಮ ಅವರ ಹೆಸರುಗಳು ಹೈಲೈಟ್ ಆಗ್ತಿವೆ. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಇನ್ನೊಂದು ಬಿಗ್ ಬಾಂಬ್ ಅಂದ್ರೆ ರಾಜ್ಯಕ್ಕೆ ಮತ್ತಿಬ್ಬರು ಡೆಪ್ಯೂಟಿ ಸಿಎಂ ಸಿಗುವ ಚಾನ್ಸಸ್ ಇದೆ. ಪ್ರಸ್ತುತ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆಗೆ ಲಿಂಗಾಯತ ಮತ್ತು ಅಹಿಂದ ಸಮುದಾಯಕ್ಕೆ ಡಿಸಿಎಂ ಪಟ್ಟ ನೀಡಲು ಹೈಕಮಾಂಡ್ ಪ್ಲಾನ್ ಮಾಡಿದೆ ಎನ್ನಲಾಗುತ್ತಿದೆ. ಲಿಂಗಾಯತ ಕೋಟದಲ್ಲಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹೆಸರು ಕೇಳಿ ಬರ್ತಿದೆ. ಅಹಿಂದ ಕೋಟದಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ರೇಸ್ನಲ್ಲಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರಿಗೆ ಡಿಸಿಎಂ ಪೋಸ್ಟ್ ಕೊಡಲೇಬೇಕು ಅಂತ ಸಿದ್ದರಾಮಯ್ಯ ಅವರು ಹೈಕಮಾಂಡ್ಗೆ ಭಾರಿ ಪ್ರೆಷರ್ ಹಾಕ್ತಿದ್ದಾರೆ ಅನ್ನೋ ಗಾಸಿಪ್ ಕೂಡ ರಾಜಕೀಯ ಅಂಗಳದಲ್ಲಿದೆ.
ಒಟ್ಟಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರುವ ಹಾಗೆ ಹಿರಿಯರು ಮತ್ತು ಕಿರಿಯರಿಗೆ ಸಮಾನ ಅವಕಾಶ ಕೊಟ್ಟು ಖಾಲಿ ಇರುವ ಸ್ಥಾನಗಳನ್ನ ಭರ್ತಿ ಮಾಡುವ ಆಸೆ ಇದೆ ಅಂತೆ. ಬಟ್ ಅಂತಿಮ ನಿರ್ಧಾರ ಹೈಕಮಾಂಡ್ದು. ಒಂದು ಕಡೆ ಮಾನ್ಸೂನ್ ಸೆಷನ್, ಇನ್ನೊಂದು ಕಡೆ ನಾಯಕರ ಪ್ರೊಟೆಸ್ಟ್ಗಳು. ಈ ಎಲ್ಲಾ ಗೊಂದಲಗಳು ಮುಗಿದು ಭಾನುವಾರ ದೆಹಲಿ ಸಭೆ ಯಶಸ್ವಿ ಆದ್ರೆ ಮುಂದಿನ ವಾರ ಕರ್ನಾಟಕಕ್ಕೆ ಹೊಸ ಸಚಿವರ ಟೀಮ್ ಸಿಗೋದು ಪಕ್ಕಾ. ಸೊ ನಿಮ್ಮ ಪ್ರಕಾರ ಯಾರಿಗೆ ಮಂತ್ರಿಗಿರಿ ಸಿಗ್ಬೇಕು? ಸತೀಶ್ ಜಾರಕಿಹೊಳಿ ಮತ್ತು MB ಪಾಟೀಲ್ ಅವರಿಗೆ DCM ಪಟ್ಟ ಕೊಡುವುದು ಸರಿಯಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.